ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ದಯವಿಟ್ಟು. ಕಥೆಯಲ್ಲಿ ಹೇಗೆ ಬೇಕಾದರೂ ಮಾಡ್ಬೋದು. ಬಡವನ್ನ ಶ್ರೀಮಂತ ಮಾಡ್ಬೋದು, ಶ್ರೀಮಂತನ ಬಡವನ್ ಮಾಡ್ಬೋದು. ಆದರೆ ನಿಜ ಜೀವನದಲ್ಲಿ ಯಾಕೆ ಹಿಂಗಾಗಲ್ಲ? ಬಡವ ಬಡವನಾಗೇ ಇರ್ತಾನೆ, ಶ್ರೀಮಂತ ಶ್ರೀಮಂತ ಆಗೇ ಇರ್ತಾನೆ. ನಿಜ ಜೀವನದಲ್ಲೂ ಇದೇ ಥರ ಆದರೆ ಚೆನ್ನಾಗಿರುತ್ತಲ್ವಾ? ಬಡವ ಶ್ರೀಮಂತನಾಗೋಕ್ಕೆ ಸಾಧ್ಯವೇ ಇಲ್ಲ, ಅದು ಈಗಿನ ಜನ್ರೇಷನಲ್ಲಿ. ಅಬ್ಬಬ್ಬಾ, ಮಕ್ಕಳನ್ನ ಓದಿಸೋ ಫೀಸಲ್ಲೇ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಾಕಿ ದೊಡ್ಡವರನ್ನಾಗಿ ಮಾಡಿ ಮದುವೆ ಮಾಡಿ ಮನೆಗೆ ಕಳಿಸಿದ್ರು. ಒಂದು ಮಗುಗೆ ಫೀಸ್, ಅಷ್ಟೊಂದು ಫೀಸ್. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿರ್ತೀನಿ. ಒಂದು ಜಾಸ್ಪತಿ, ಎರಡು, ಮೂರು, ನಾಲ್ಕು, ಐದು, ಆರು, ಆರು, ಏಳು, ಎಂಟು, ಒಂಬತ್ತು, 11, 10, 12, ಅದಕ್ಕೂ ನಾ ಕರೆಕ್ಟಾಗಿ ಹೇಳ್ತಾ ನೀ ಅಂತಲ್ಲ ಅಷ್ಟೇ. ಕಾಲು ಇಡ ಒಂದ ಐದ ಐದ ಹೇಳ ನಾಲ್ಕ ಅವನ್ನ ಅಮೂರ ಅನಕ ಸರಸ್ವತಿಯ ಅಯ್ಯೋ ಬರ್ಕುಡ್ದು ಅನ್ಕೊಂಡು ಹೋದ್ನಮ್ಮ. ಯಾಕೋ ಪ್ರಾಣ ಅಲ್ಲಿತ್ತು, ಇತ್ತೆ ಎಳಿತದೆ. ದಟ್ಟ ಮಾತ್ರ ಅಲ್ಲಿತ್ತು, ಪ್ರಾಣ ಎಲ್ಲ ಇಲ್ಲೇ ಇತ್ತು. ಅಯ್ಯೋ ನಮ್ ಲಮ್ಮನ್ ಕೇಸೋದೇ ಇಲ್ಲ. ಬರ್ತಾ ಇದೀನಿರೇ. ಯಾರ ಬಂದಿರೋದು? ಯಾರಪ್ಪ ಅದು? ಲೇಕ ಅಯ್ಯೋ ಬಂದ್ಬಿಟ್ಟೇನೆ ಅಕ್ಕ. ನಂಗೆ ಮುಂಚೆಗೆ ಬಲೆ ಬೇಜಾರಾಗ್ಬಿಟ್ಟಿತ್ತೆ. ಸರೋಜಿನೂ ದೊಡ್ಡವನ ಊರ್ಗೆ ಹೋಗಿದ್ರು. ಅದೇನೋ ಆ ಕಡೆ ಎಳಿಲೆ ಗಮನ. ನಮ್ಮ ಅಕ್ಕನಿಲ್ಲ ಅಂತ ಏನೋ ಮನೆಯೆಲ್ಲ ಬೇಕು ಅಂತ ಇತ್ತಕ್ಕ. ಬಂದ್ಬಿಟ್ಟ. ಸಾಕ್ ಬಿಡಕ್ಕ, ನಂಗೆ ಅಷ್ಟೇ ಸಾಕು. ನೀನ್ ಬಂದಲ್ಲ, ನನ್ನ ಪ್ರಪಂಚನೇ ನನ್ನ ಜೊತೆಗಿದ್ದಂಗೆ. ಅದಕ್ಕೆ ಎದುರಾಡ್ತಾ ಇರೋದು. ನಾನು ಯಾರಪ್ಪ ಬಂದಿರೋದು ಅಂತ ನಾನು ಊನಮ್ಮ ನಿನ್ ನೋಡಕ್ಕೆ ಬಂದಿರೋದ. ಅಕ್ಕ ಬಾ ಕೂತ್ಕೋ, ಬಾ ರಶ್ ಕಾಫಿ ಕೊಡ್ತೀನಿ, ಬಾ ರಶ್ ಸುಧಾರಿಸ್ಕೊಂಡ ಆಮೇಲೆ ಕೂಟತೀನಿ ಅಂತೆ. ಬಾಕ ಗುಂಡದ ಲೇ ಏನೇನ್ ಕೆಲ್ಸ ಮಾಡ್ಕೊಟ್ಟ ಇವ್ರಕ? ಅಯ್ಯ ಅವ್ನು ಅಟ್ಟುದಾಗ ಅವ್ನು ಕೆಲ್ಸ ಮಾಡಿ ಅವ್ನ ಮಕ್ ನೋಡು. ಅಯ್ಯ ಅವಳ ಕೈ ಇವ್ನ ಕೈ ಸರೋಗದ. ಇಬ್ರು ಎಗಲಾಡ್ತಾ ಇರ್ತಾರೆ ಏನೋ ಆಟಗಳಾಡ್ಕೊಂಡು. ಅವ್ನು ಕೆಲ್ಸ ಮಾಡ್ಕೊಡ್ತಾನ. ನೀನ್ ನೋಡಕ್ಕ ನೀನು ಗುಂಡದ ಅಮ್ಮನ ಮಾದಲ್ ಕೇಳಬೇಡ, ಅಂಬುಜಮ್ಮನ ಮಾದಲ್ಲ. ನಾನು ಎಷ್ಟು ಕೆಲ್ಸ ಮಾಡಿದೀನಿ ತಿಳಿಯದ. ತಾಳ್ದಾಗ ಹೋಗಿ ನೋಡೋಗು, ಅಲ್ಲಿ ಕಲ್ಲೆ ಒಣಗಾಕಿರೋದ ಕಿತ್ಬಿಟ್ಟ. ಕೇಳ್ಬೇಡ ನೀನು, ಎಲ್ಲ ಕೆಲಸ ನಾನೇ ಮಾಡಿರೋದ. ಅಲ್ಲೇಕ ಇವ್ನು ಯಾವಾಗ ನೋಡಿ ಹಿಂಗೆ ಕುಡ್ಕೊಂಡಿದ್ದೆ. ಹೊಟ್ಟೆಗಿನ ಕಳ್ಳಿಗೆ ಏನೇ ಆಗ್ಬೇಕು, ಸುಟ್ಟೋಗಲ್ಲೇನೆ? ಇನ್ನಾವೇನೆ ಇನ್ನಾವ ಹೊಟ್ಟೆಗಿನ ಕಳ್ಳುಗಳು ಸುಟ್ಟೋಗವೆ. ಏನಾಗ್ತದೆ? ಏನ್ ಹೆಚ್ಚು ಕಮ್ಮಿ ಆಗ್ತದೆ ಅಷ್ಟೇ. ಶಿವನ್ಪಾದ ಸೇರ್ಕಂತಾನೆ. ಏನಿಲ್ಲದೆ ಹಂಗೆ ಹೇಳ್ತದೆ ನನ್ ಮೇಗ. ಈ ಸಲ ಸರಿ ನೋಟ. ಯಾವ ಸರ ಯಾವ ತಪ್ಪ? ಓಹೋ, ನೀನ್ ಮಾಡೋ ತಪ್ಪು ನಿಂಗೆ ಬರಲ್ಲ. ಅಲ್ಲ ಏನಾಗ್ತದೆ ಹೊಟ್ಟೆಗಿನ ಕಳ್ಳುಗಳು ಹಂಗ ಕುಡಿದ್ರೆ? ರೈಲಾಗ ಬಂದಲ್ಲ ನಿಮ್ ದೊಡ್ಡಮ್ಮನ. ಚೊಕ್ಕಬಕ್ಕರ ಇಲ್ಲ, ಚಿಕ್ಕಬಕ್ಕರ ಇಲ್ಲ. ಅವ್ನ ಮಾತುಗಳು ಕಟ್ಕಮ್ಮ, ಕುಡ್ಕೊಂಡ್ ಮಾತುಗಳ. ಅದ್ಯಾರೋ ನಿಮ್ಮೂರಕ್ಕ ಬಂಡೆ ಬರ್ತಾ ಇದ್ರು. ಬನ್ನಿ ನಿಮ್ಮ ಅಕ್ಕನ ಹೇಳಿದ್ಲು ಮುಂಜೆ ಯಾರೋ ಗೊತ್ತವ್ರು ನೋಡಮ್ಮ ಅಂತ. ಅದಕ್ಕೆ ಬಂದಮ್ಮ. ನಡ್ಕೊಂಬರೋದ್ರೆ ಸುಸ್ತಾಗ್ತದೆ. ಅದಕ್ಕೆ ಬನ್ನಿ. ರೈಲು ಇಲ್ಲ ಯಾವ್ದು ಇಲ್ಲ ತಕ್ಕ. ಅವ್ನ ಮಾತುಗಳು ಕಟ್ಕ ನೀನು. ಬೇಂಚ್ ಮೇಲೆ ನಿಮ್ ದೊಡ್ಡಮ್ಮನ ಕೂರಿಸ್ಬೇಡ. ಬೇಂಚ ಏತಿ ನಿಮ್ ದೊಡ್ಡಮ್ಮನ ಮೇಲೆ ಕೂರಿಸ್ಬಿಡು, ಚೆನ್ನಾಗಿರ್ತದೆ. ಸಾಲ್ದಮ್ಮ ಏಟ್ಗಳು ಸಾಲ್ದು. ಆವತ್ತು ಹೋಗಿದ್ದೇನೆ. ಎಂಟು ಗಂಟೂರು ಇಬ್ರು ಇವತ್ತು ಬರ್ತಾ ಇದ್ರಿ. ಆವತ್ತು ಹೋಗಿದ್ದು. 1-2 ದಿವಸ ಇರೋಣ ಅಂತ ಹೋದ್ರೆ ಬಂದ್ಬಿಟ್ಟೆ. ಏನು ಅಪ್ಪನ್ ಬಂದು ಈಗ ಬಾಯ್ ಬಿಡ್ಕೊಂಡ್ರೆ ಇನ್ನೇನ್ ಮಾಡೋದು? ಬಾ ನಮ್ಮ ಅಪ್ಪನ್ ಕೂಗ್ತಾನೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ಅಪ್ಪನಲ್ಲ ನೀವು ಅಪ್ಪನೆಲ್ಲ ತೋಟ ಕಡೆ ಹೋಗಿರ್ಬೇಕಪ್ಪ. ಕೂತ್ಕೊಳ್ರಿ ನಿಮ್ಮ ಅಪ್ಪನ್ ಬರ್ತಾನೆ. ಅಯ್ಯೋ ಕೂತ್ಕೊಳ್ಳೋದಿಲ್ಲ ಏನಿಲ್ಲ ಅತ್ತೆ, ನಾನು ಹೋಗಿ ರಶತ್ ಮಲ್ಕೊಬೇಕು. ಅಯ್ಯೋ ಮಲ್ಕೊಳ್ಳಿ ಅಂತೆ. ಅಮ್ಮ ನಾನೇನ್ ಬೇಡಣ್ಣ, ನಿಮ್ಮ ಮಾವನ್ ಬರ್ಲಿ ತಡಿ. ನಿಮ್ಮ ಮಾವನ್ ಬಂದ ಮೇಲೆ ಮನೆಗೆ ಬಂದು ತಿಂದು ಉಂಡು ಮಲಗಿರಂತೆ. ಅದೇನತ್ತೆ ಹಂಗೆ ಹೇಳ್ತಾ ಇದ್ಯಾ? ಹಂಗೂ ಇಲ್ಲ ಹಿಂಗೂ ಇಲ್ಲಮ್ಮ, ನಿಮ್ಮ ಮಾವನ್ ಬರ್ಬೇಕು. ಮಾವ್ ಅಪ್ಪನ ಹೇಳಿಲ್ಲ ಕರ್ಕೊಂಬ ಅಂತ. ಹಳೆ ರಶತ್ ಮಲ್ಕೊಬೇಕಂತ ಬಿಡು, ಮಲ್ಕೊಂಡ್ಲೆ. ನೀನೇನಮ್ಮ ಹಿಂಗೆ ಹೇಳ್ತೀಯಾ? ಅಪ್ಪ ನಾನು ಹಂಗೂ ಹೇಳಿಲ್ಲ ಹಿಂಗೂ ಹೇಳಿಲ್ಲ. ನಿಮ್ಮ ಅಪ್ಪನ ಬಂದ್ಮೇಲೆ
ಕೇಳ್ಬಿಟ್ಟು ಆ ಮಾರಂಗೆ ಒಳಗೆ ಬರ್ರಪ್ಪ. ನಂದೇನು ಅಭ್ಯಂತರ ಇಲ್ಲ, ನಿಮ್ಮ ಅಪ್ಪನ ಬರಲಿ. ಅಲ್ಲ ನಮ್ಮ ಮನೆಗೆ ನಾವು ಬರಕ್ಕ ನೀನೇನ ತಿಂಗ್ ಮಾತಾಡ್ತಾ ಇದೀಯಾ? ಹೊಸ್ಗ ಮಾವನ್ ಬರಲಿ ಅಂತ ಹಾಂ? ಊರಿಗೆ ಹೋದ್ರಲ್ಲ ಯಾಕೆ ಹೇಳ್ಬಿಟ್ಟೋದ್ರೆ? ನಮ್ಗೆ ಏನೇನು ಹೇಳ್ಬಿಟ್ಟೋದ್ರ ನೀವು ದೊಡ್ಡ ಮನುಷ್ಯರು? ನಾನು ಏನು ಹೇಳಿ ಕಳ್ಸಿದ್ವ? ನಮ್ಮ ಅಕ್ಕನ ಕರ್ಕೊಂಡು ಮನೆಗೆ ಬರ್ರಿ ಅಂತಲ್ಲ ಹೇಳಿ ಕಳ್ಸಿದ್ದಾನ? ನೀವು ಮಾಡಿದ ಕೆಲಸ ಏನೋ? ಏನೇ ಮಾಡಿರೋ ಕೆಲಸ ನೀನು? ಹಾಂ? ಅಲ್ಲಿ ಗಂಟೆ ಹೋಗಿದ್ರಲ್ಲ, ಎಷ್ಟು ದೂರ ಹೋಗ್ಬೇಕು? ಹಂಗೆ ನಾವು ಅಮ್ಮನ ನೋಡ್ಕೊಂಬರೋಣ ಅಂತ ಹೋದ್ರೆ ನಾನು ಹೇಳಿಲ್ಲೇನೆ ಮನೆಗೆ ಹೋಗಿ ಮನೆಗೆ ಹೇಳ್ಬಿಟ್ಟು ಹೋಗ್ರಿ ಅಂತ? ಅಷ್ಟು ಬಿರಿನ ಹೊಟ್ಬಿಟ್ಟಿದ್ದೀರಾ? ಓ ಏನು ಅಲ್ಲಿಗೆ ಬಿಟ್ಟು ಮನೆಗೆ ಹೋಗೇ ಕೊಡ್ತೇನೋ? ಹಾಂ? ಅಯ್ಯೋ ಹೋಗಿ ಅಮ್ಮ ಮಾರಂಗೆ ಯಾರು ಬೇಡ ಅಂತಂದ್ರು, ಹೋಗು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ಅಂತ ಹೇಳಿದ್ನ ಅಷ್ಟೇ. ಓ ಸರ್ ಬಿಡು, ಮಾವ ಬಂದ್ಮೇಲೆ ನಾನು ಹೇಳ್ತೀನಿ. ನಾನು ಹೊತ್ತಿನ ಮಲ್ಕೊಬೇಕು. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ನಾನು ಬೀಗ ಹಾಕಿ ಆ ಬೀಗ ನಾನು ಮುಳ್ಳಾಗಿ ಇಕ್ಕಂತೀನಿ. ನೀವು ಒಳಗೆ ಬರಂಗಿಲ್ಲ, ಎಂಟುಗಣ್ಣವ್ರು ಇಬ್ರು ಅಷ್ಟೇ. ನಿಮ್ಮ ಮಾವ ಬರಲಿ, ನಿಮ್ಮ ಮಾವನ ಹತ್ರ ಏನು ಮಾತಾಡಬೇಕು ಮಾತಾಡ್ಬಿಟ್ಟು ಆಮೇಲೆ ಒಳಗೆ ಬರ್ರಿ. ಅಕ್ಕ ಬಾಕ ದೊಡ್ಡಮ್ಮ, ನೋಡ್ದೇನು ದೊಡ್ಡಮ್ಮ? ನಿಮ್ಮ ಅಮ್ಮನ ಏನು ಅನ್ಬೇಡ ಅಂತೀಯಾ? ನೋಡ್ದ ನಮ್ಮ ಅಮ್ಮನ ಅಂತ ಕೆಲಸ ಮಾಡ್ತಾಳೆ. ಅಲ್ಲ ನಮ್ಮ ಮನೆಗೆ ನಾವು ಬರಕ್ಕೆ ನಮ್ಮ ಅಪ್ಪನ ಕೇಳ್ಬೇಕಂತೆ. ನಾವೇನ ಮಾಡಿದಿರಿ ಅಂತ ತಪ್ಪು ತಪ್ಪಾಯ್ತು ಅಂತ ಕೇಳಕ್ಕ? ನಾನೇನು ಮಾತಾಡಿಲ್ಲ, ಕಲಿರನೇ ಇದೀನಿ. ನೀನ ದರಮ್ಮನ್ನ ಯಾಕ ಬೈರದ? ಅದಕ್ಕೆ ನಮ್ ದರಮ್ಮನ್ ಕೇಳ್ಬೇಕು ತಪ್ಪಾಯ್ತು ಅಂತ. ನಮ್ ದರಮ್ಮನ್ ತಡಿ ಅಂತ ಬಾ ಒಳಕ ನಾನೇ ಕಳ್ಕೊ ಹಚ್ಚಿನಿ. ನಾನು ನಮ್ಮ ಅಪ್ಪನ್ ಕೇಳ್ತೀನಿ, ನಾನು ಬೇಗಡೆ ಲೇ ಹೋಗಲ್ಲ, ಇವಾಗ ನಿಮ್ಮ ಅಪ್ಪನ ಬರೋರ್ಕು ನಾನು ಇಲ್ಲೇ ಕೂತ್ಕೊಂತೀನಿ. ನಾ ಯಾಕೆ ಕೇಳಿ ನಿಮ್ಮ ದೊಡ್ಡಮ್ಮನ ತಪ್ಪಾಯ್ತು ಅಂತ? ನಮ್ಮ ಅಪ್ಪನ್ ಬಂದಿಡ ಹಂಗೆ ಹೇಳೋದು ತಪ್ಪಾಯ್ತು ಅಂತ ಕೇಳಮ್ಮ ಅಂತ ಗುಂದರಮ್ಮನ ಹತ್ರ. ಇವಾಗ ನೀವ್ ಬೇಕಡೆ ಓಡಿ ಮನೆಯಿಂದ ಆತಕ. ನಾನ್ ಮಾತ್ರ ಗುಂದರಮ್ಮನ್ ಕತ್ತಲಮ್ಮ ಹೇಳ್ಕೊನ. ಗುಂದರಮ್ಮನ್ ಇಲ್ಲ ಇದೆ, ನೀವಿಬ್ರು ಬರೋಣಂತ ಗುಂದರಮ್ಮನ್ ಮಾತಾಡ್ಬೇಕು. ನೋಡ್ದಾ ಹೆಂಗ್ ಮಾತಾಡ್ತಾಳೆ? ನೋಡ್ದಾ ಅದಕ್ಕೆ ಅವ್ರ ದೊಡ್ಡಮ್ಮ ಹೆಚ್ಚಾಗ್ಬಿಟ್ರೆ ನಾವು ಕಮ್ಮಿ ಆಗ್ಬಿಟ್ರೆ ಯಾರು ಎತ್ತುವನೋ ಇಲ್ಲ, ಯಾರು ಕಮ್ಮಿನೋ ಇಲ್ಲ. ನನ್ ದರಮ್ಮನ್ ಬೇಕು ಅಷ್ಟೇ. ನನ್ ದರಮ್ಮನ್ ಬಿಟ್ರೆ ಇನ್ಯಾರು ಬೇಡ. ಇವಾಗ ನೀವು ಮನೆ ಒಳಗೆ ಬರಕು ಅನ್ನೋದ್ರೆ ದರಮ್ಮನ್ನ ಕೇಳು ತಪ್ಪಾತು ಅಂತ. ತಪ್ಪಾತು ಅತ್ತೆ ಇನ್ನ ಅಂದೆಲ್ಲ ಮಾತಾಡಲ್ಲ ಅಂತ ಹೇಳು. ಯಾವ್ದು ನೀನ ತಡದಕ್ಕೆ ಅಣ್ಣ ಕೇಳ್ ನೀನ? ನಮ್ ದೊಡ್ಡಮ್ಮನ ಹತ್ರ ನಾವೇನ್ ಕೇಳದ್ ತಕ? ಓ ನಮ್ ದೊಡ್ಡಮ್ಮನು ಒಂದ್ ಮಾತಂತಾಳೆ, ನಾವು ಒಂದ್ ಮಾತಂತೀವಿ, ಅದಕ್ಕೆಲ್ಲ ಬೇಜಾರ? ದೊಡ್ಡಮ್ಮ ನೀನ್ ಬೇಜಾರ್ ಮಾಡ್ಕೊಂಡಿದ್ದೆ ದೊಡ್ಡಮ್ಮ? ಇಲ್ಲಪ್ಪ, ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಸರಿ ಆಯ್ತು, ತಡದಕ್ಕೆ ಕೇಳ್ಬಾ ಇವಾಗ ನಮ್ ದರಮ್ಮನ ತಪ್ಪಾತು ಅಂತ ಕೇಳ್ಬಾ. ಹೋಗಿ ಹೋಗಳಕ್ಕ ನಾನೇ ಕೇಳಿ. ಏಯ್ ಜರಜೆ ತಪ್ಪಾಯ್ತು ಅಂತ ಕೇಳ ನಮ್ ಗುಣತನ ಕೇಳ. ನಮ್ ಗುಣತನ ಏನ್ ಸಾಧವಲ್ಲ ನೀನು ಕೇಳ. ತಪ್ಪಾಯ್ತದೆ ನೀನು ಮಾತಾಡಿದ್ ನಾನು ಇನ್ನೊಂದ್ಸರಿ ಹಂಗೆಲ್ಲ ಮಾತಾಡಲ್ಲ ಅಂತ ಹೇಳ. ಒಂದ್ ಕೈಗೆ ಒಂದ್ 100 ರೂಪಾಯಿ ಕೊಟ್ಬಿಡು ತಪ್ಪಾಯ್ತು ಅಂತ ಹೇಳ. 100 ರೂಪಾಯಿ ಕೊಡು. 100 ರೂಪಾಯಿ ಏನು ಕೊಡೋದು ನಾನು? ಹಾ ಏನಕ್ಕ 100 ರೂಪಾಯಿ ಕೊಡೋದು ನಾನು? ಯಕೃಷ್ಣಪ್ಪ ಏಯ್ ಜರಜೆ ಮರ್ಯಾದೆ ಕೊಟ್ಟು ಮಾತಾಡ. ಮರ್ಯಾದೆ ಹಣ ಅನ್ಬೇಕು ನೀನು. ಇಲ್ಲ ಅಂದ್ರೆ ಬೀಳ್ತಾವ ನಿಂಗೆ ಏಟ್ಗಳ. ಬೀಳ್ತಾವ ಏಟ್ಗಳು. ನಿಂಕ ತೆಗೆದಿ ಕಡೆಯಿಂದ ಕೊಟ್ಟಿದ್ದೀನಿ ಅಂದ್ರೆ ಹೆಂಗಿರ್ಬೇಕಾ? ಹೋಗಿಲ್ಲ ಅತ್ತೆಲ್ಲ ನನ್ನ ಮಡ್ಕೊಂಡ್ ಮುಡ್ದಿರಾ ಯಾಕೆ? ಮಮ್ಮ ಇಲ್ಲ ಅತ್ತೆ ಅಂತ ಬೇಡ ಬಿಡಿನಾ ಬರ್ತಾ ಇದೀನಿ ಬನ್ನಿ ಬೇಡ. ಇಲ್ಲ ಒಳಗ್ ಬಿಡಲ್ಲ ನಾವು. ನಮ್ ಗುಂಡಾತ ಕೇಳು ತಪ್ಪಾಯ್ತು ಅಂತ ಆವಾಗ ಒಳಗ್ ಬಿಡ್ತೀರಿ. ಆಂದ ಬಿಡೋದೇ ಇಲ್ಲ ನಾವು. ದೊಡ್ಡಕ ಹೇಳ. ದೊಡ್ಡ ಆತನೂ ಹೇಳಲ್ಲ, ದೊಡ್ಡ ಖಾತೆನೂ ಹೇಳಲ್ಲ. ನೀನ್ ಹೇಳ್ಬೇಕು ನಮ್ ಗುಂಡಾತ ತಪ್ಪಾಯ್ತು ಅಂತ. ಹೆಂಗ್ ಸರಿಸ್ಬತ್ತೆ? ನೀನ್ ಹೇಳಕ್ ಕರೆಕ್ಟ್ ಮಾತು ಕರೆಕ್ಟ್. ಕರೆಕ್ಟು 100ಕ್ಕೆ 100 ಸತ್ಯ ಸರಿಸ್ಬತ್ತೆ ನನ್ನ ಮಾತು. ಅಲ್ಲೇ ಸರಿಸ್ಬತ್ತೆ. ನಮ್ ದೊಡ್ಡಮ್ಮನ ತಾನೆ ಇನ್ಯಾರನ್ನು ಬೇರೆಯವ್ರು ಕೇಳಲ್ಲ. ಇಲ್ಲ ಕರ್ಕೊಂಡು ಹೋಗ್ಲಾ? ನಿಮ್ ಮುಟ್ಟಿದ ಮನೆಗೆ ಬಿಟ್ಟು ಬರ್ಲಾ? ಅಪ್ಪ ಸ್ವಾಮಿ ಬಾಯ್ ಮುಚ್ಕೊಂಡು ನಿಂತ್ಕೋ. ಯಾಕೆ ರೇಗಿರೋ ಟೈಮಾಗ ಇನ್ನ ರೇಗಿಸ್ತೀಯಾ? ನಾನು ಏನಂದಿದ್ದೀನಂತ ಆಯ್ನ ಹತ್ರ ತಪ್ಪಾಯ್ತು ಅಂತ ಕೇಳಲೆ. ಮುಂದುವರೆದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.